ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರೋ ಥರ ಈ ವಿಡಿಯೋದಲ್ಲಿ ಎ ವೀಕ್ ಇನ್ ಮೈ ಲೈಫ್ ಹೇಗಿತ್ತು ಅಂತ ನೋಡೋಣ. ಒನ್ ಸೆಕ್. ನೀವಿದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ಹಾಯ್, ದಿಸ್ ಇಸ್ ಗಾನ್ವಿ. ನಾನು ಬ್ಯೂಟಿ ಆ್ಯಂಡ್ ಲೈಫ್ ಸ್ಟೈಲ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. ಮೇಕಪ್, ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ಡೈಲಿ ವ್ಲಾಗ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನನ್ನ ಸ್ಕ್ವಾಡ್ಗೆ ಜಾಯಿನ್ ಆಗಿ ಐ ಮೇಕ್ ಶ್ಯೂರ್ ದ್ಯಾಟ್ ಯು ವಿಲ್ ಲರ್ನ್ ಸಮಥಿಂಗ್. ನನ್ನ ಚಾನಲಿಂದ ಏನಾದರೂ ಒಂದು ಕಲಿತೀರಾ ಅವ್ರ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೋಪ್ಸ್ ಕೊಡ್ತೀನಿ. ಸೊ ನೀವು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸೊ ಎವ್ರಿ ಟೈಮ್ ಐ ಅಪ್ಲೋಡ್ ಎ ವಿಡಿಯೋ ಯು ಗೆಟ್ ನೋಟಿಫೈಡ್, ಸೊ ದ್ಯಾಟ್ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಥರ್ಸ್ಡೇ ಆಫ್ಟರ್ನೂನ್ ಇದು. ಇದೇನಪ್ಪ, ಯಾರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ನೋಡ್ತಿದ್ದೀರಾ? ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಬ್ಲಡ್ ಬ್ಯಾಂಕ್ ಹೋಗಿದ್ವಿ. ಅಂದರೆ ನಾವು ಆನ್ ದ ವೇ ಎಲ್ಲೋ ಹೊರಗೆ ಹೋಗಿದ್ದಾಗ ಬ್ಲಡ್ ಬ್ಯಾಂಕ್ನ ನೋಡಿ ಬ್ಲಡ್ ಡೊನೇಟ್ ಮಾಡೋಣ ಅಂದರು ನನ್ನ ಹಸ್ಬೆಂಡು. ಸೊ ಅದಕ್ಕೆ ನಾವು ಹೋದ್ವಿ. ಅಲ್ಲಿ ರೆಗ್ಯುಲರ್ ಚೆಕಪ್ಸ್ ಎಲ್ಲ ಮಾಡಿಕೊಂಡು ಬ್ಲಡ್ ಡೊನೇಟ್ ಮಾಡಿದ್ದು. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ಬ್ಲಡ್ ಡೊನೇಟ್ ಮಾಡಿ. ಅವರು ಎವ್ರಿ 6 ಮಂತ್ಸ್ ಬ್ಲಡ್ ಡೊನೇಟ್ ಮಾಡ್ತಾಯಿದ್ರಂತೆ ಮದುವೆಗಿಂತ ಮುಂಚೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ 1 ಇಯರಿಂದ ಡೊನೇಟ್ ಮಾಡೋಕ್ಕಾಗಿರಲಿಲ್ಲ. ನಾನು ಬ್ಲಡ್ ಡೊನೇಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕೆ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ಅಂದರೆ ಶನಿವಾರ ನನ್ನ ಹಸ್ಬೆಂಡ್ಗೆ ಆಫ್ ಇತ್ತು. ಅದಕ್ಕೆ ಅವ್ರು ಕೈ ಚಳಕ ತೋರಿಸ್ತಾಯಿದ್ರು ಕಿಚನಲ್ಲಿ. ಏನಪ್ಪ ಅಂದರೆ ಮ್ಯಾಕ್ರೋನೀಸ್ ರೆಡಿ ಮಾಡ್ತಾಯಿದ್ರು. ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ಮನೇಲಿ ಪಾಸ್ತಾ ತಂದಿಟ್ಟು ತುಂಬ ದಿನ ಆಗಿತ್ತು. ನಾನು ಮಾಡಿ ಅಂತ ಹಿಂಸೆ ಕೊಡ್ತಿದ್ದೆ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಅವ್ರ ಹತ್ರನೇ ಮಾಡಿಸೋಣ ಅಂತ ಹೇಳಿ, ಹೆಂಗೂ ಅವರಿಗೆ ಆಫ್ ಇತ್ತಲ್ವ, ಮಾಡಿಸಿದ್ವಿ. ಚೀಸ್ ಎಲ್ಲ ಹಾಕಿದ್ರಿಂದ ಸಖತ್ತಾಗಿತ್ತು. ಒಳ್ಳೆ ಖಾರವಾಗಿ ಚೀಸಿಯಾಗಿ ಸೂಪರಾಗಿ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವಳ್ದು ಎಂಗೇಜ್ಮೆಂಟ್ ಇದ್ದಿದ್ದರಿಂದ ಅವಳು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಬೇಕಂತ ಹೇಳಿದ್ಲು. ಸೊ ರೂಪ್ಸಂಗಮ್ ಹೋಗಿದ್ವಿ ಜಯನಗರಲ್ಲಿ. ಅದು ಮುಗಿಸ್ಕೊಂಡು ಮ್ಯಾಕ್ಸ್ಗೆ ಹೋದ್ವಿ. ಬಟ್ ಅಲ್ಲೇನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಬಟ್ ಇದೊಂದು ಕ್ಯೂಟ್ ಇಯರಿಂಗ್ನ ತೊಗೊಂಡೆ. ಅದಾದಮೇಲೆ ಅಲ್ಲಿಂದ ನೈಕಾ ಲಕ್ಸ್ ಹೋದ್ವಿ. ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಬ್ಬರು ಸೇರಿ. ಹೆಣ್ಮಕ್ಳು ಶಾಪಿಂಗ್ ಹೋದ್ಮೇಲೆ ಮುಗೀತು. ನಿಮಗೆ ಗೊತ್ತಲ್ವಾ, ಆಬ್ವಿಯಸ್ಲಿ ಲೇಟಾಗೇ ಆಗುತ್ತೆ. ಸೊ ಅದು ಮುಗಿಸ್ಕೊಂಡು ಅಲ್ಲಿಂದ ನಾವು ಸ್ಟ್ರೀಟ್ ಶಾಪಿಂಗ್ ಹೋದ್ವಿ. ಆದರೆ ಅಲ್ಲೇನೂ ತೊಗೊಳ್ಳಿಲ್ಲ, ಸುಮ್ಮನೆ ನೋಡಿದ್ವಿ ಅಷ್ಟೇ. ಅದು ಇದು ನೋಡಿ ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಅಲ್ಲೇ ಜಯನಗರಲ್ಲಿ ಫೇಮಸ್ ಅಯ್ಯಂಗಾರ್ ಬೇಕ್ರಿನಲ್ಲಿ ಹನಿ ಕೇಕ್ ತಿಂದ್ಕೊಂಡು ಅಲ್ಲಿಂದ ಸೀಕ್ರೆಟ್ ಸ್ಪಾಟ್ ಕೆಫೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಗರ್ಲ್ಸ್ ಟಾಕೆಲ್ಲ ಮುಗಿಸ್ಕೊಂಡು ವಿ ಹ್ಯಾಡ್ ಸಮ್ ಪಾಸ್ತಾ, ಪಿಜ್ಜಾ ಆ್ಯಂಡ್ ಚಾಕ್ಲೇಟ್ ಶೇಕ್. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಅದು ಕೆಫೆದು. ಬಟ್ ಪಿಕ್ಚರ್ಸ್ ತೊಗೊಳ್ಳಿಲ್ಲ, ಮರ್ತೋಯ್ತು. ಹಾಗೆ ಬಂದುಬಿಟ್ವಿ. ಆಮೇಲೆ ಅಲ್ಲಿಂದ ಬಂದಮೇಲೆ ತುಂಬ ಟಯರ್ಡ್ ಆಗಿತ್ತು. ಇನ್ನು ವ್ಲಾಗ್ ಮಾಡೋಕ್ಕಾಗಿಲ್ಲ. ತುಂಬ ದಿನ ಆದಮೇಲೆ ನೇಲ್ ಪೇಂಟ್ ಹಚ್ಕೊಳ್ಳೋಣ ಅಂತ ಹೇಳಿ ಸ್ವಿಸ್ ಬ್ಯೂಟಿ ಇದು ಬ್ಲ್ಯಾಕ್ ಶೇಡ್ ಆ್ಯಂಡ್ ಮಿಸ್ ಬೂಯಿಂದ ಟಿಂಟೆಡ್ ಶೇಡ್ ಆ್ಯಂಡ್ ಝೋವಿಯಿಂದ ಟ್ರಾನ್ಸ್ಪರೆಂಟ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಲೆಗ್ಸಿಗೆ ನೇಲ್ ಪೇಂಟ್ ಹಾಕಿದ್ಮೇಲೆ ಅದೊಂದು 15-20 ಡೇಸ್ ಅವ್ರ ಮಂತ್ ತನಕ ಚೇಂಜ್ ಮಾಡೋದೇ ಇಲ್ಲ, ಅದು ಹಂಗೆ ಉಳ್ದೋಗ್ಬಿಡುತ್ತೆ. ಬಟ್ ನಾವು ಆವಾಗವಾಗ ಪೆಡಿಕ್ಯೂರೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿ ನೇಲ್ ಪೇಂಟ್ ರಿಮೂವ್ ಮಾಡಿ ಮತ್ತೆ ಹಾಕೋದು ತುಂಬ ಒಳ್ಳೆಯದು. ನಾನಿವತ್ತು ಬ್ಲ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಾಗಿ ಬ್ಲ್ಯಾಕ್, ಸಿಲ್ವರ್, ಮರೂನ್ ಈ ಥರನೇ ನನ್ನ ಲೆಗ್ಸಿಗೆ ಚೂಸ್ ಮಾಡೋದು. ಡಬಲ್ ಕೋಟ್ ಅಪ್ಲೈ ಮಾಡಿಕೊಂಡೆ ಬ್ಲ್ಯಾಕ್ನ ಫಸ್ಟ್. ಅದಾದಮೇಲೆ ಸ್ವಲ್ಪ ಡ್ರೈ ಆಯಿತು. ಡ್ರೈ ಮಾಡ್ಕೊಬಿಟ್ಟು ನಾನು ಮಿಸ್ ಬೂ ಅಲ್ಲಿ ತೊಗೊಂಡಿದ್ದಂಥ ಸ್ಟಿಕ್ಕರ್ಸ್ನ ಅದ್ರ ಮೇಲೆ ಪೇಸ್ಟ್ ಮಾಡಿಕೊಂಡೆ. ಏನಿಲ್ಲ, ಈಸಿ ಈ ಥರ ಸ್ಟಾರ್ಸ್ ಇರುತ್ತೆ, ಅದನ್ನು ತೊಗೊಂಡು ಅಲ್ಲಿ ಸ್ಟಿಕ್ ಮಾಡೋದಷ್ಟೆ. 2 ಕಡೆನೂ ಸ್ಟಿಕ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಮಾಡಿಕೊಂಡೆ. ಈ ಥರ ಒಂದು ಪುಟ್ಟು ಫ್ಯಾನ್ ಇದೆ ನನ್ನ ಹತ್ರ, ಅದನ್ನು ಯೂಸ್ ಮಾಡಿ ನಾನು ಡ್ರೈ ಮಾಡಿದೆ, ಬೇಗ ಆಗುತ್ತೆ ಅಂತ.
ಇದನ್ನು ಮೇಕಪ್ ಡ್ರೈ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ತೀನಿ. ಫುಲ್ ಡ್ರೈ ಆದಮೇಲೆ ನಾನೀಗ ಟ್ರಾನ್ಸ್ಪರೆಂಟ್ ನೇಲ್ ಪೆನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದರಿಂದ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಬೇಗ ಡ್ರೈ ಆಗುತ್ತೆ ಆ್ಯಂಡ್ ನೀಟ್ ಫಿನಿಶ್ ಇರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಫಿನಿಶ್. ನೋಡಿದ್ರಲ್ಲ ನಾನು ಇಡೀ ವೀಕ್ ಹೇಗೆ ಸ್ಪೆಂಡ್ ಮಾಡಿದೆ ಅಂತ. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವಾಗ ತಾನೇ ನ್ಯೂ ಇಯರ್ ಅಂದರೆ 2025ನ ವೆಲ್ಕಮ್ ಮಾಡಿದ್ವಿ. ಆಲ್ರೆಡಿ 1 ಮಂತ್ ಕಂಪ್ಲೀಟ್ ಆಗೇ ಹೋಯಿತು. ವೀಕೆಂಡ್ ಜೊತೆಗೆ ಮಂತ್ ಎಂಡ್ ಕೂಡ ಬಂತು. ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಆನ್ Jan 30th ಆ್ಯಂಡ್ ಟುಮಾರೋ ಇಸ್ ಮೈ ಬರ್ಡೇ, ದಟ್ ಈಸ್ Jan 31st. ನನ್ನ ಕಡೆಯಿಂದ ಏನೂ ಪ್ರಿಪ್ರೇಷನ್ಸ್ ಇಲ್ಲ ಆ್ಯಂಡ್ ನನಗೋಸ್ಕರ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ. ಆಲ್ಮೋಸ್ಟ್ ಫ್ರಮ್ ಎ ವೀಕ್ ಇಟ್ಸ್ ವೇಟಿಂಗ್ ಫಾರ್ ಮೀ ಟು ಓಪನ್, ಬಟ್ ನನ್ನ ಹಸ್ಬೆಂಡ್ ಅದನ್ನು ಓಪನ್ ಮಾಡೋಕ್ಕೆ ಬಿಟ್ಟಿಲ್ಲ. ಬಿಕಾಸ್ ಬರ್ಡೇ ದಿನವೇ ನೀನು ಅದನ್ನು ನೋಡಿ ಖುಷಿ ಪಡಬೇಕಂತ. ಆ್ಯಂಡ್ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 1 sec. ದಿಸ್ ಇಸ್ ದ ಗಿಫ್ಟ್. ನಿಜವಾಗ್ಲೂ ನನಗೆ ಏನು ಅಂತ ಐಡಿಯಾ ಇಲ್ಲ. ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳಿದ್ದಾರೆ, ಕ್ಲೂ ಕೂಡ ಇಲ್ಲ ನಿನಗೆ ಅಂತ. ಬಟ್ ಇದ್ರ ಮೇಲೆ ಶಿಪ್ಪಿಂಗ್ ಅಡ್ರೆಸ್ಸಲ್ಲಿ ಇರೋ ಥರ ಇಟ್ಸ್ ಅನ್ A3 ಬ್ಲ್ಯಾಕ್ ಫ್ರೇಮ್ಡ್ ಪೋಸ್ಟರ್. ಬಟ್ ನನಗೇನು ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ಈಗರ್ಲಿ ವೇಟಿಂಗ್ ಟು ಓಪನ್ ದಿಸ್. ನಿಮ್ಮ ಮುಂದೆನೇ ನಾನು ಇದನ್ನು ಓಪನ್ ಮಾಡ್ತೀನಿ. ನಿಮಗೂ ಕೂಡ ವಿಡಿಯೋ ಶೇರ್ ಮಾಡ್ತೀನಿ ಏನಿರ್ಬೋದು ಈ ಸರ್ಪ್ರೈಸ್ ಅಂತ. ಓಕೆ, ಲೆಟ್ಸ್ ವೆಯ್ಟ್ ಫಾರ್ ಸಮ್ ಟೈಮ್. ತುಂಬ ಏನು ವೆಯ್ಟ್ ಮಾಡಬೇಕಾಗಿಲ್ಲ, ಒಂದು 7 to 8 hours ಅಷ್ಟೇ. ಅದಾದಮೇಲೆ ನಾನು ಓಪನ್ ಮಾಡ್ಬೋದು. ಐ ಹೋಪ್ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇದೇ ಥರ ಮತ್ತಷ್ಟು ವೀಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. Until then, take care. Bye-bye.